ಸುಬ್ಬು, ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು ಅಂತ ಹೋದೆ, ಏನ್ ವಿಷಯ? ಅದು ಒಂದು ಸ್ವಲ್ಪ ರೇಷನ್ ತರಬೇಕಾಯ್ತು ಮೇಡಮ್, ಅದಕ್ಕೆ ಬಂದೆ. ಅದು ಬಿಡಿ, ಸಾಲಿಗ್ರಾಮ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ನಿಮಗೆ ಬೇರೆ ಏನಾದರೂ ವಿಷಯ ಗೊತ್ತಾ ಮೇಡಮ್? ಗೊತ್ತಿರೋದನ್ನೆಲ್ಲ ನಿನ್ನ ಹತ್ರ ಹೇಳಿದ್ದೀನಲ್ಲ ಸುಬ್ಬು, ಯಾಕೆ ಹಾಗೆ ಕೇಳ್ತಿದ್ಯಾ? ಅಯ್ಯೋ, ಆ ಹೆಸರು ಕೇಳಿದ ತಕ್ಷಣ ಒಬ್ಬೊಬ್ರು ಒಂದೊಂದು ಥರ ರಿಯಾಕ್ಟ್ ಮಾಡ್ತಿದ್ದಾರೆ ಮೇಡಮ್. ನನಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ, ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಹೌದಾ? ನಮ್ಮನೇಲೂ ಅಷ್ಟೇ ಸುಬ್ಬು, ಸಾಲಿಗ್ರಾಮ ಅಂತ ಹೆಸರು ಕೇಳಿದ ತಕ್ಷಣ ಅತ್ತೆ ಒಂಥರ ರಿಯಾಕ್ಟ್ ಮಾಡ್ತಿದ್ರು. ಅದ್ ಸರಿ, ಆ ಊರಿನ ಹೆಸರು ಕೇಳಿ ರಿಯಾಕ್ಟ್ ಮಾಡಿದ್ರು ಅಂತೀಯಲ್ಲ, ಯಾರದು? ನಮ್ಮಪ್ಪ ಮೇಡಮ್. ನೀವು ಆ ತಾತ ಮನೆಯಿಂದ ಹೋಗುವಾಗ ನಮ್ಮ ಮನೆಯವ್ರನ್ನೂ ಕರ್ಕೊಂಬರಕ್ಕೆ ಹೇಳಿದ್ರು ಅಂತ ಹೇಳಿದ್ರಲ್ಲ, ನಾನು ಅದನ್ನ ಬಂದು ನಮ್ಮ ಅಪ್ಪಂಗೆ ಹೇಳಿದೆ. ಅಪ್ಪ ಒಂಥರ ವಿಚಿತ್ರವಾಗಿ ರಿಯಾಕ್ಟ್ ಮಾಡಕ್ಕೆ ಶುರು ಮಾಡಿಬಿಟ್ರು. ಹೇಳಿ ಮೇಡಮ್, ನಿಮ್ಗೆ ಅವ್ರಿನ ಬಗ್ಗೆ ಬೇರೆ ಏನಾದರೂ ವಿಷಯ ಗೊತ್ತಾ? ಇವರೆಲ್ಲ ಯಾಕೆ ಹೀಗೆ ರಿಯಾಕ್ಟ್ ಆಗ್ತಿದ್ದಾರೆ ಅಂತ ನನಗೆ ಒಂಥರ ಭಯ ಆಗ್ತಾ ಇದೆ ಮೇಡಮ್. ಭಯಾನ? ಡೋಂಟ್ ವರಿ ಸುಬ್ಬು, ವೆನ್ ಐ ಆಮ್ ಹಿಯರ್ ನೋ ಫಿಯರ್. ಹೇಗಿದ್ರು ನಾವು ಸಾಲಿಗ್ರಾಮಕ್ಕೆ ಹೋಗ್ತೀವಲ್ವಾ, ಅಲ್ಲಿ ಏನೇ ವಿಷಯ ಇದ್ರು ನಮಗೆ ಗೊತ್ತಾಗುತ್ತೆ ಬಿಡು. ಅಯ್ಯೋ ಮೇಡಮ್, ಆ ಊರಿನ ಹೆಸರು ಕೇಳ್ತಿದ ತಕ್ಷಣ ಒಬ್ಬೊಬ್ರು ಒಂದೊಂಥರ ಆಡ್ತಿದ್ರೆ ನನಗೆ ಕೈ ಕಾಲೆಲ್ಲ ನಡುಗ್ತಾ ಇದೆ. ಸುಬ್ಬು, ಕೈ ಕಾಲು ನಡುಗ್ತಿದ್ಯಾ? ಯಾಕೆ ಸುಬ್ಬು, ಹುಷಾರಿಲ್ವಾ ನಿನಗೆ? ನಾನು ಹಿಂಗ್ ಹೇಳ್ತೀನಿ, ಹಗಲು ರಾತ್ರಿ ಕಷ್ಟಪಟ್ಟು ದುಡಿಬೇಡ ಅಂತ, ಆದ್ರೂ ನನ್ ಮಾತೆ ಕೇಳೋದಿಲ್ಲ. ಈಗ ನೋಡು, ಕೈ ಕಾಲು ನಡುಗ್ತಿದೆ, ಹುಷಾರಿಲ್ಲ ಅಂತ ಬೇರೆ ಹೇಳ್ತಿದ್ಯಾ. ಹೌದು, ಫೋನಲ್ಲಿ ಯಾರದು? ಯಾರ ಜೊತೆ ಮಾತಾಡ್ತಿದ್ಯಾ? ನಾನು ಇದೀನಲ್ವಾ ಸುಬ್ಬು, ನನ್ನ ಹತ್ರನೇ ಹೇಳ್ಕೋಬಹುದು ತಾನೆ. ಆ ಥರ ಎಲ್ಲ ಏನಿಲ್ಲ ಶ್ರೀವಲ್ಲಿ, ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಿದ್ದೆ ಅಷ್ಟೇ. ಇಲ್ಲ ಸುಬ್ಬು, ನೀನ್ ಯಾವತ್ತೂ ಈ ತರ ಮಾತಾಡ್ದವನಲ್ಲ. ಆದ್ರೆ ಇವತ್ತು ಈ ತರ ಮಾತಾಡ್ತಿದ್ಯಾ ಅಂದ್ರೆ ಯಾವ್ದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ಯಾ ಅಂತ ಆಯ್ತು. ಅಲ್ಲ ಸುಬ್ಬು, ಅದೇನು ಅಂತ ನನ್ನ ಹತ್ರ ಹೇಳು. ಫೋನಲ್ಲಿ ಯಾರ ಜೊತೆನೋ ಮಾತಾಡ್ಕೊಂಡು ಹೇಳಿದ್ರೆ ಏನ್ ಪ್ರಯೋಜನ? ಯಾರದು? ಯಾರು ಸುಬ್ಬು? ಶ್ರೀವಲ್ಲಿನಾ? ಶ್ರೀವಲ್ಲಿ ಜೊತೆ ಮಾತಾಡಿ ತುಂಬಾ ದಿನ ಆಯ್ತು, ಕೊಡಿ ಮಾತಾಡೋಣ. ಅಯ್ಯೋ ಬೇಡ ಬೇಡ ಬೇಡ, ಅವಳು ಇವಾಗ ಮಾತಾಡೋ ಮೂಡಲಿಲ್ಲ. ನಿಮ್ಗೆ ಕೇಳಿಸ್ತಾ ಇದೆಯಲ್ಲ ಕೂಗಾಟ, ಹಾರಾಟ, ಕಿರ್ಚಾಟ? ಯಾರು ಸುಬ್ಬು ಅದು? ಯಾರದು? ನಾನೇ ಹಾರಾಡ್ತಿದ್ದೀನಿ, ನಾನೇ ಕೂಗಾಡ್ತಿದ್ದೀನಿ. ಕೊಡಿಲಿ ಕೊಡಿಲಿ, ನಾನು ಮಾತಾಡ್ತೀನಿ. ಕೊಡು ಸುಬ್ಬು. ಶ್ರೀಪಲ್ಲಿ, ನಾನು ಇವಾಗ ಶ್ರಾವಣಿ ಮೇಡಮ್ ಜೊತೆ ಮಾತಾಡ್ತಾ ಇದ್ದೀನಿ. ಅವ್ರ ಹತ್ರ ಮಾತಾಡಿದ್ಮೇಲೆ ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀನಿ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಶ್ರಾವಣಿ ಹತ್ರ ಮಾತಾಡ್ತಿದ್ದ? ಅಲ್ಲ ಸುಬ್ಬು, ನನ್ನ ಹತ್ರ ಹೇಳ್ಬೇಕಾಗಿರೋ ವಿಚಾರನೆಲ್ಲ ಅವಳ ಹತ್ರ ಹೇಳ್ಕೊತಿದ್ಯಲ್ಲ, ನಿನಗೊಂದು ಸ್ವಲ್ಪ ಬುದ್ಧಿ ಇಲ್ವಾ? ಕೊಡಿಲಿ ಕೊಡಿಲಿ, ನಾನು ಅವಳ ಹತ್ರ ಮಾತಾಡ್ತೀನಿ. ಸುಬ್ಬು, ಈಗ ನಿನ್ ಫೋನ್ ಕೊಡ್ತೀಯೋ ಇಲ್ವೋ? ಆಯ್ತು ಆಯ್ತು, ಕೊಡ್ತೀನಿ ಮೇಡಮ್. ತಗೊಳಮ್ಮ, ಮಾತಾಡು. ಖಂಡಿತ ಇಲ್ಲ, ನನ್ಗಂತೂ ನಿನ್ ಬಿಟ್ಟಿರೋಕ್ ಸಾಧ್ಯನೇ ಇಲ್ಲ. ಪ್ರೀತ ಹುಡುಗಿರ್ಗೋಸ್ಕರ ಪ್ರಾಣ ಬಿಡೋರ್ನ ನೋಡಿದ್ಯಾ, ಆದ್ರೆ ನಾನು ನಿನಗೋಸ್ಕರ ಮಾತ್ರ ಅಲ್ಲ, ನಿನ್ ಫ್ಯಾಮಿಲಿಗೋಸ್ಕರನೂ ನಾನು ಪ್ರಾಣ ಕೊಡೋಕ್ಕೂ ರೆಡಿ ಇರ್ತೀನಿ. ನಾನು ನಿನ್ನನ್ನು ಅಷ್ಟು ಪ್ರೀತಿ ಮಾಡ್ತೀನಿ, ಗೊತ್ತಾ? ನಿನ್ ಮಾತು ನಿಜನಾ? ಸರಿ, ನೀನ್ ಮನೆಗೆ ಹೋಗು. ನಿಮ್ಮ ಅಪ್ಪ ಅಮ್ಮ ಯಾರಾದ್ರೂ ನೋಡಿದ್ರೆ ಕಷ್ಟ. ಹುಡುಗಿಯಾಗಿ ನಾನು ಹೆದರ್ಕೋಬೇಕು, ಹುಡುಗಾಗಿ ನೀ ಹೆದರ್ಕೊಳ್ತಿದ್ಯಾ? ಸರಿ ಹೊರಡು, ನಾನು ನಿಂಗೆ ಆಮೇಲೆ ಮೆಸೇಜ್ ಮಾಡ್ತೀನಿ. ಮೆಸೇಜ್ ಮಾಡ್ತೀಯಾ? ಮೆಸೇಜ್ ಮಾಡೋಕ್ಕಾಗತ್ತಾ? ಆಗಲ್ಲ ಅಕ್ಕ, ನಾನು ಆ ಮಿನಿಸ್ಟ್ರು ಮನೆಗೆ ಹೋಗಕ್ಕಾಗಲ್ಲ. ಹಾಗಂತ ನನ್ ಸುಬ್ಬನು ನಾನು ಬಿಟ್ಕೊಡೋದಿಲ್ಲ. ಅವನ್ ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಅವನ್ ಯಾವಾಗ್ಲೂ ನನ್ನ ಮನ್ಸಲ್ಲಿರ್ತಾನೆ. ಎಷ್ಟು ದಿನ ಆದ್ರೂ ಪರವಾಗಿಲ್ಲ, ನಾನು ಅವನಿಗೋಸ್ಕರ ಕಾಯ್ತೀನಿ. ಆಗಲ್ಲ, ಟ್ರೈ ಮಾಡ್ತೀನಿ. ಓಕೆ, ಬಾಯ್. ಸಾಲಿಗ್ರಾಮ ಅಂತಿದ್ದ ಹಾಗೆ ಯಜಮಾನ್ರು ಗೌರವ ಕೊಡ್ತಿದ್ದಾರೆ, ವಿಜಯ ಮೇಡಮ್ ಟೆನ್ಷನ್ ಆಗ್ತಿದ್ದಾರೆ, ನಮ್ಮಪ್ಪ ವಿಚಿತ್ರವಾಗಿ ಆಡ್ತಿದ್ದಾರೆ. ಇದೆಲ್ಲ ಯಾಕೆ ಮೇಡಮ್? ಅದೇ ನನಗೂ ಗೊತ್ತಾಗ್ತಿಲ್ಲ ಸುಬ್ಬು. ಅಮ್ಮನ ಮನೆ ಕಡೆಯವ್ರು ಅಲ್ಲಿದ್ದಾರೆ ಅಂತನಾ? ಬರೀ ಅಷ್ಟಕ್ಕೆಲ್ಲ ಯಾರು ಹೀಗೆಲ್ಲ ಆಡಲ್ಲ ಮೇಡಮ್, ಅದು ಬಿಟ್ಟು ಬೇರೆ ಏನೋ ವಿಷಯ ಇದೆ ಅನ್ನಿಸ್ತಾ ಇದೆ ನನಗೆ. ಹಾಗಿದ್ರೆ ನಾವು ಯಾರ ಹತ್ರ ಕೇಳ್ಬೇಕು ಸುಬ್ಬು? ನೀವು ಯಾಕೆ ನೇರವಾಗಿ ಯಜಮಾನ್ರನ್ನೇ ಕೇಳಬಾರ್ದು? ನಾನು ಅಪ್ಪನ ಹತ್ರ ಇದನ್ನ ಕೇಳದ? ನಿನಗೆ ನಾನು ಹೇಳೋದು ಅರ್ಥ ಆಗ್ತಿಲ್ವಾ ಸುಬ್ಬು? ನಾನು ಇನ್ ಮುಂದೆ ಅಪ್ಪನ ಹತ್ರ ತುಟ್ಟುಕ್ ಪಿಟ್ಟಿಕ್ ಅನ್ನಲ್ಲ, ಅವ್ರ ಎದುರುಗಡೆ ಹೋಗಿ ನಿಂತ್ಕೊಳ್ಳಲ್ಲ, ಅವ್ರಿಗೆ ಹತ್ರ ಆಗ್ತಿದ್ದೀನಿ ಅನ್ನೋ ಭ್ರಮೆಯಲ್ಲಿ ಯಾವ ಹುಚ್ಚ ಕೆಲ್ಸಗಳನ್ನ ಮಾಡಲ್ಲ. ಈ ಕೆಟ್ಟ ಐಡಿಯಾ ಕೊಡೋದನ್ನ ಬಿಟ್ಟು ಬೇರೆ ಏನಾದ್ರು ಯೋಚನೆ ಮಾಡು. ಯೋಚನೆ ಮಾಡ್ತೀನಿ. ಹಾ ಮೇಡಮ್, ಒಂದೊಳ್ಳೆ ಐಡಿಯಾ ಇದೆ ಮೇಡಮ್.
ಸರಿ ಅಣ್ಣ, ನಾನು ಹೋಗೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ಅಂದಹಾಗೆ ಅಲ್ಲಿ ಕಳಸ ಹೊರಬೇಕಾಗಿರೋದು ಶ್ರಾವಣಿನೇ ಅಲ್ವಾ? ಅವಳೇ ಹೊರಬೇಕಾಗಿರೋದು. ನಾವೆಲ್ಲರೂ ಪೂಜೆಗೆ ಮಾತ್ರ ಹೋಗ್ತಾ ಇದ್ದೀವಿ. ನಮಗಿಂತ ಶ್ರಾವಣಿ ಸಾಲಿಗ್ರಾಮಕ್ಕೆ ಬರೋದೇ ಮುಖ್ಯ. ಅವ್ಳಿಗೆ ರೆಡಿಯಾಗಕ್ಕೆ ಹೇಳ್ಬಿಡು. ಜವಾಬ್ದಾರಿ ಇಲ್ಲದೆ ಹುಡುಗಾಟಿಕೆ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಸರಿ ಅಣ್ಣ, ಹೇಳ್ತೀನಿ. ಹಾಂ ಮೇಡಮ್, ನೀವು ಸಾಲಿಗ್ರಾಮಕ್ಕೆ ಹೋಗ್ಬೇಡಿ. ಏನು ಹೇಳ್ತಿದ್ಯಾ? ನಾನ್ ಸಾಲಿಗ್ರಾಮಕ್ಕೆ ಹೋಗ್ಬಾರ್ದಾ? ಅಮ್ಮನ ಊರಿಗೆ ಹೋಗ್ತೀನಿ, ಅವ್ರನ್ನೆಲ್ಲ ಮೀಟ್ ಮಾಡ್ತೀನಿ ಅಂತ ಎಷ್ಟು ಖುಷಿಯಾಗಿದೆ ನಾನು. ಈಗ ಬಂದ್ಬಿಟ್ಟು ನೀ ಸಾಲಿಗ್ರಾಮಕ್ಕೆ ಹೋಗ್ಬೇಡಿ ಅಂತ. ನೀನ್ ಮೊದಲು ಅದು ಹಾಗಲ್ಲ ನಾನು ಹೇಳ್ತಾ ಇರೋದು. ನೀವಂತೂ ಯಜಮಾನ್ರ ಹತ್ರ ಮಾತಾಡಲ್ಲ, ಆದ್ರೆ ಯಜಮಾನ್ರು ಅವರೇ ಬಂದು ನಿಮ್ಮ ಹತ್ರ ಮಾತಾಡೋಕ್ಕೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಅಷ್ಟೇ. ನನ್ನ ಮಾತು ಕೇಳಿ, ಸುಮ್ಮನೆ ಒಂದೇ ಒಂದ್ಸರಿ ಬರೀ ಬಾಯಿ ಮಾತಿಗೆ ನಾನು ಸಾಲಿಗ್ರಾಮಕ್ಕೆ ಬರಲ್ಲ ಅಂತ ಹೇಳಿ. ಆಮೇಲೆ ನೋಡಿ ಮೇಡಮ್ ಆಟನ. ನೀವು ಬರಲ್ಲ ಅಂತ ಹೇಳಿದ ತಕ್ಷಣ ಮನೆಯವರೆಲ್ಲ ನಿಮ್ಮ ಹತ್ರ ಬಂದು ಒತ್ತಾಯ ಮಾಡ್ತಾರ, ಬಾ ಅಂತ ಕರೀತಾರ. ಆಗ ನೀವು ನಾನು ಯಾಕೆ ಬರಬೇಕು ಅಂತ ಕೇಳಿ, ಅವ್ರು ಯಾಕೆ ಬರಬೇಕು, ಅಲ್ಲಿನ ವಿಷಯ ಏನು ಅಂತೆಲ್ಲ ಹೇಳ್ಬೋದಲ್ವಾ? ಹಾಗಂತ್ಯಾ? ನಾನು ನಿಮಗೆ ಸಾಲಿಗ್ರಾಮಕ್ಕೆ ಹೋಗಲೇಬೇಡಿ ಅಂತ ಹೇಳ್ತಾ ಇಲ್ಲ, ಹೋಗೋಕ್ ಮುಂಚೆ ಹಠ ಮಾಡಿ ಆಮೇಲೆ ಹೋಗಿ ಅಂತ ಹೇಳ್ತಾ ಇದ್ದೀನಿ. ಆಹಾ, ಎಂಥ ಐಡಿಯಾ ಸುಬ್ಬು. ಹಾಗಾದ್ರೆ ನಾನು ಸಾಲಿಗ್ರಾಮಕ್ಕೆ ಹೋಗ್ತಾ ಇಲ್ಲ.